ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಈಸಿಯಾಗಿ ಸಿಂಪಲ್ ಆಗಿ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ ಇವತ್ತಿನ ಒಂದು ಡಿಸೈನು. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ ಮಾಡೋದಕ್ಕೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸು ಕವಿತಾ ಎಂಟರ್ಪ್ರೈಸಲ್ಲಿ ತೊಗೊಂಡಿರೋದು. ಅವರ ಒಂದು ಶಾಪ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಜೊತೆಗೆ ಮೆಟೀರಿಯಲ್ಸ್ ಬೇಕು ಅಂತ ಅಂದರೆ ವಿಡಿಯೋ ಮೇಲೆ ಬ್ಲೂ ಕಲರಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ರೆಗ್ಯುಲರ್ ನೀಡಲ್ ನಂಬರ್ 10 ಹಾಗೆ 0.75 mm ಆರೆಳೆ ದಾರ ತೊಗೊಂಡಿದ್ದೀನಿ. ಮೊದಲಿಗೆ ಸೀರೆಗೆ ಲಾಕ್ ಮಾಡಿ ಅದ್ರ ಪಕ್ಕನೇ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡೆ. ಫಸ್ಟು ಸೀರೆಗೆ ಲಾಕ್ ಮಾಡಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಆದಮೇಲೆ ನಾನಿವಾಗ ಒಂದು ಚೈನ್ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಯೆಲ್ಲೋ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಯೆಲ್ಲೋ ಕಲರ್ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಗ್ರೀನಿಗೆ ಶಿಫ್ಟ್ ಮಾಡಿಕೊಂಡೆ. ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ ಸ್ವಲ್ಪನೇ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶೆನ ತೊಗೊತಾ ಇದ್ದೀನಿ. ಅಂದರೆ ಲಾಕ್ಗೂ ತ್ರಿಬಲ್ ಕ್ರೋಶೆಗೂ 3 ಚೈನ್ ಆಗೋಷ್ಟು ಗ್ಯಾಪ್ ಇರಬೇಕು. ಮತ್ತೆ ತ್ರಿಬಲ್ ಕ್ರೋಶೆ ನೋಡಿ ಅದ್ರ ಪಕ್ಕದಲ್ಲೇ ನಾನು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಮತ್ತೆ ತ್ರಿಬಲ್ ಕ್ರೋಶೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಅದ್ರ ಪಕ್ಕನ ಪ್ರೀವಿಯಸ್ ತ್ರಿಬಲ್ ಕ್ರೋಶೆ ಏನು ಮಾಡಿದ್ವಿ ಅಲ್ವಾ ಅದ್ರ ಪಕ್ಕನೇ ಒಂದು ತ್ರಿಬಲ್ ಕ್ರೋಶೆ. ಫ್ರೆಂಡ್ಸ್, ಹಾಗೇನೆ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ವಿಡಿಯೋ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಡೈರೆಕ್ಟಾಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ನಾನು ತಗೋತಾ ಇದ್ದೀನಿ. ಮತ್ತು ಇವಾಗ ಪ್ರೀವಿಯಸ್ ತ್ರಿಬಲ್ ಕ್ರೋಶೆ ಏನು ಮಾಡಿದ್ವಿ ಅಲ್ವಾ ಅದ್ರ ಪಕ್ಕನೇ ಇನ್ನೂ ಒಂದು ತ್ರಿಬಲ್ ಕ್ರೋಶೆ ನೋಡಿ. ಈ ರೀತಿ ಪಕ್ಕದಲ್ಲೇ ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಒಂದೇ ಪಾಯಿಂಟಲ್ಲಿ ಬೇಡ, ಪಕ್ಕನೇ ಮಾಡ್ಕೊಳ್ಳಿ. ಇವಾಗ 5ನೇ ತ್ರಿಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಅಂದರೆ ಪಕ್ಕನೇ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಗ್ಯಾಪನ್ನು ಕೊಡೋದು ಬೇಡ. ನೋಡಿ 5 ತ್ರಿಬಲ್ ಕ್ರೋಶೆ ಆಯಿತು. ಇವಾಗ ನಾನು ಒಂದು ಬೀಡನ್ನು ತಗೋತಾ ಇದ್ದೀನಿ. ಇಲ್ಲಿ 3 mm ಸೈಜಲ್ಲಿ ಒಂದು ಬೀಡ್ ತಗೋತಾ ಇದ್ದೀನಿ ನಾನು. 3 mm ಸೈಜ್ ಬಿಟ್ಟು ಪುಟಾಣಿದು ನಿಮಗೆ ಫ್ಲವರ್ ಶೇಪ್ ಬೀಡ್ ಸಿಕ್ಕಿದ್ರೆ ಅದು ಕೂಡ ನೀವು ತಗೋಬೋದು. ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡೆ. ಆಮೇಲೆ ಚೈನ್ ಹಾಕ್ತಾ ಇದ್ದೀನಿ. 1 2 ಚೈನ್ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ಬೀಡನ್ನ ತಗೋತಾ ಇದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಇವಾಗ ಮತ್ತೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಇವಾಗ 5ನೇ ತ್ರಿಬಲ್ ಕ್ರೋಶೆ ಪಕ್ಕದಲ್ಲೇ ಮಾಡ್ಕೋಬೇಕು. ಎಲ್ಲೂ ಕೂಡ ಇಲ್ಲೂ ಸಹ ನಾವು ಗ್ಯಾಪನ್ನು ಕೊಡಬಾರ್ದು. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೋಬೇಕು. ಒಂದೇ ಪಾಯಿಂಟಿಗೆ ಬೇಡ, ಪಕ್ಕ ವರ್ಕ್ ಮಾಡ್ಕೊಳ್ಳಿ. ನೋಡಿ ಇವಾಗ 6ನೇ ತ್ರಿಬಲ್ ಕ್ರೋಶೆ. ಇವಾಗ ನಾನು ಮಾಡ್ತಾ ಇರೋದು 7ನೇ ತ್ರಿಬಲ್ ಕ್ರೋಶೆ ಪಕ್ಕದಲ್ಲೇ ಮಾಡ್ಕೋತಾ ಇದ್ದೀನಿ. ಒಂದೇ ಪಾಯಿಂಟ್ಗೆ ಬೇಡ, ಪಕ್ಕ ವರ್ಕನ್ನು ಮಾಡ್ಕೊಳ್ಳಿ. ಮತ್ತೆ ತ್ರಿಬಲ್ ಕ್ರೋಶೆ. ಸೊ ಇಲ್ಲಿ 5 ತ್ರಿಬಲ್ ಕ್ರೋಶೆ ಆದಮೇಲೆ ಬೀಡ್ ಹಾಕೊಂಡಿದ್ವಿ ಅಲ್ವಾ. ಸೊ ಇಲ್ಲೂ ಅಷ್ಟೇ ಬೀಡ್ ಆದಮೇಲೆ 5 ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು ನಾವು. 3 ಆಯಿತು. ಇವಾಗ 4ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಈಸಿಯಾಗಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಸೆಟ್ ಆಗುತ್ತೆ. ತುಂಬ ಜಾಸ್ತಿ ಬೀಡ್ಸ್ನ ಏನು ಯೂಸ್ ಮಾಡೋದಿಲ್ಲ. ತುಂಬ ಒಳ್ಳೆ ಲುಕ್ ಕೂಡ ಕೊಡುತ್ತೆ ಡಿಸೈನ್ ಇದು. ಸೊ ಕೊನೆವರೆಗೂ ನೋಡಿ. ಎಲ್ಲೆಲ್ಲಿ ಚೇಂಜಸ್ ಮಾಡ್ಕೋಬೋದು ಅಲ್ಲೆಲ್ಲ ಚೇಂಜಸ್ನ ಮಾಡಿ ನೀವು ಡಿಸೈನ್ನ ಮಾಡ್ಕೋಬೋದು. ನೋಡಿ ಪಕ್ಕದಲ್ಲೇ ಮಾಡ್ಕೋಬೇಕು, ಗ್ಯಾಪ್ ಕೊಡೋದಕ್ಕೆ ಹೋಗಬೇಡಿ. ಸೊ 5 ತ್ರಿಬಲ್ ಕ್ರೋಶೆ ಆಯಿತು. 5 ತ್ರಿಬಲ್ ಕ್ರೋಶೆ ಆದಮೇಲೆ ನೋಡಿ ಇದು ಈ ರೀತಿ ಕಾಣಿಸ್ತಾ ಇದೆ. ಫಸ್ಟು 5 ಮಾಡಿಕೊಂಡೆ, ಆಮೇಲೆ ಒಂದು ಬೀಡು, 2 ಚೈನು, ಮತ್ತೆ ಒಂದು ಬೀಡು, ಆಮೇಲೆ 5 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಿದ್ದು. ನೋಡಿ ಇದು ಫೈನಲ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಕೊನೆಯಲ್ಲಿ ಒಂದು ಚೈನ್ ಹಾಕೋತಿದ್ದೀನಿ. ಚೈನ್ ಹಾಕ್ಕೊಂಡು ಫಸ್ಟ್ ಸ್ಟ್ರೈಟಾಗಿ ನೋಡಿಕೊಂಡು 1 ಪಾಯಿಂಟ್ ಇಲ್ಲಾಂದರೆ 2 ಪಾಯಿಂಟು ಈ ರೀತಿ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಈ ಥರ ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಅಂದರೆ ತ್ರಿಬಲ್ ಕ್ರೋಶೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚೈನ್ ಹಾಕಿನೇ ಮಾಡಿದ್ದು. ಎಂಡ್ ಕೂಡ ಅದೇ ರೀತಿ ವರ್ಕ್ ಮಾಡ್ಕೋಬೇಕು. ಇವಾಗ 1 2 3 ಚೈನ್ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿಟ್ಟು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ನಾನು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ದಾರ ತೆಗೆದು ನೋಡಿ ಇಲ್ಲಿ 3 ಚೈನ್ನ ಗ್ಯಾಪ್ ಒಳಗಡೆಗೆ ಈ ಒಂದು ಗ್ಯಾಪ್ಗೆ ನೀಡಲ್ನ ಹಾಕಿ ಈ ದಾರಾನ ಒಳಗಡೆಗೆ ತಗೋತೀನಿ. ದಾರ ಒಳಗಡೆಗೆ ತಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಇವಾಗ 2 ಚೈನ್ ಆದಮೇಲೆ ಒಂದು ಬೀಡನ್ನ ಹಾಕೊಳ್ಳೋಣ.
ಬೀಡ್ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ ಗ್ಯಾಪ್ ಇದೆ ನೋಡಿ ಇಲ್ಲಿ, ಇವಾಗ ನಾವು 3 ಚೈನ್ ಹಾಕಿ ಗ್ಯಾಪ್ ಮಾಡ್ಕೊಂಡ್ವಲ್ಲ, ಆ ಗ್ಯಾಪ್ಗೆ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕು. 1 2 ಮೂರನೇ ಡಬಲ್ ಕ್ರೋಶೇನ ವರ್ಕ್ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಲೆಂತು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇವಾಗ 4ನೇ ಡಬಲ್ ಕ್ರೋಶೆ, ಸೇಮ್ ಗ್ಯಾಪ್ಗೆ 3 ಚೈನ್ ಗ್ಯಾಪ್ಗೆ ಮಾಡ್ಕೋಬೇಕು. 5ನೇ ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಇವಾಗ 1 2 ಚೈನ್ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. 5 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 2 ಚೈನ್ ಇಲ್ಲಿ ಗ್ಯಾಪ್ ಏನಿದೆ ಅಲ್ವಾ, ಈ ಗ್ಯಾಪಿಂದ ದಾರಾನ ಒಳಗಡೆ ತಗೋಬೇಕು. ಇವಾಗ 1 ಚೈನ್, ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಚೈನ್ ಹಾಕಿ ಫಸ್ಟು ಆರ್ಚ್ಗೆ ಬೀಡನ್ನ ತೊಗೊಂಡಿದ್ದೆ, ಸ್ವಲ್ಪ ಫೋಲ್ಡ್ ಆಯಿತು ಅಂತ ಅನ್ನಿಸ್ತು. ಸೊ ಹಾಗಾಗಿ 1 ಚೈನ್ ಹಾಕಿ ಬೀಡನ್ನ ಲಾಕ್ ಮಾಡಿ ಮತ್ತೆ ನಾನು 1 ಚೈನ್ನ ಎಕ್ಸ್ಟ್ರಾ ಹಾಕಿ ಮಾಡ್ತಾಯಿದ್ದೀನಿ. ಎರಡೂ ರೀತಿ ನಾವು ವರ್ಕ್ ಮಾಡ್ಕೋಬೋದು. 2 ಚೈನ್ ಹಾಕಿ ಬೇಕಾದರೆ ಬೀಡ್ ತೊಗೋಬೋದು, ಇಲ್ಲ 1 ಚೈನ್ ಹಾಕಿ ಬೀಡ್ ಹಾಕೊಂಡ್ಮೇಲೆ 2 ಚೈನ್ ಕೂಡ ಹಾಕಿ ನಾವು ವರ್ಕ್ ಮಾಡ್ಬೋದು. ಸೊ ಇಲ್ಲಿ 2 ಚೈನ್ ಗ್ಯಾಪ್ ಏನು ರೆಡಿ ಮಾಡ್ಕೊಂಡ್ವಿ ಅಲ್ವಾ, ಆ ಒಂದು ಗ್ಯಾಪ್ಗೆ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ. ನೀವು 6 ಕೂಡ ಮಾಡ್ಕೋಬೋದು, ಅದು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಸೇಮ್ 2 ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಶೆ ನೋಡಿ, ಇದು ಈ ರೀತಿ ಬರುತ್ತೆ. ಒಂದು ಆರ್ಚ್ ಆದಮೇಲೆ 2 ಸ್ಲ್ಯಾಂಟಿಂಗ್ ಆರ್ಚಸ್ಸು, ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿ ಮತ್ತೆ 2 ಚೈನ್, ಮತ್ತೆ ಇವಾಗ ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಈ 2 ಚೈನ್ ಒಳಗಡೆಯಿಂದ ಈ ಥರ ದಾರಾನ ಹೊರಗಡೆ ತಗೊಂಡು 1 ಚೈನ್ ಹಾಕ್ಕೊಳ್ಳಿ. ಇವಾಗ ಬೀಡ್ ಹಾಕೋಬೇಕು. ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. 1 ಚೈನ್ ಹಾಕಿದ್ರೆ ಲಾಕ್ ಆಗುತ್ತೆ, ಮತ್ತೆ 1 ಎಕ್ಸ್ಟ್ರಾ ಚೈನ್ ಆದಮೇಲೆ ನೋಡಿ ಡಬಲ್ ಕ್ರೋಶೆ ಈ ಒಂದು ಗ್ಯಾಪ್ಗೆ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಲೆಂತು ತೀರಾ ದೊಡ್ಡದು ಮಾಡ್ಕೊಳ್ಳೋಕೆ ಹೋಗಬೇಡಿ, ಆದಷ್ಟು ಚಿಕ್ಕದಾಗಿ ಡಬಲ್ ಕ್ರೋಶೆ ಲೆಂತ್ ಇರಲಿ. ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಯೆಲ್ಲೋ ಕಲರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಆ ನಂಬರ್ಗೆ ಕ್ಲಾಸಸ್ ಎನ್ಕ್ವೈರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಬ್ಲೂ ಕಲರಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು ಮೆಟೀರಿಯಲ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಸೊ ಅವ್ರನ್ನ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕೊನೆಯದು ಏನು ಮಾಡ್ತೀನಿ ಅಂದರೆ 1 ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ನೋಡಿ ಇದು ಈ ರೀತಿ ಬಂದಿದೆ. ನಾರ್ಮಲ್ ಆರ್ಚ್ 1, ಸ್ಲ್ಯಾಂಟಿಂಗ್ ಆರ್ಚು 3, ಮತ್ತೆ 1 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ ಈ ರೀತಿ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕು. ನಾವು ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ ಸ್ಟಾರ್ಟಿಂಗಲ್ಲಿ, ಅದೇ ರೀತಿ ವರ್ಕ್ ಮಾಡೋದು ನೋಡಿ ಈ ರೀತಿ. ಮತ್ತೆ ಇವಾಗ ಅದ್ರ ಪಕ್ಕನೇ ಇನ್ನೂ 1 ತ್ರಿಬಲ್ ಕ್ರೋಶೆ, ಮತ್ತು ಪಕ್ಕದಲ್ಲೇ 5 ತ್ರಿಬಲ್ ಕ್ರೋಶೆ ಬರೋ ರೀತಿ ನಾವು ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆಯೇ ನನ್ನ ಫೇಸ್ಬುಕ್ನ ಪೇಜ್ನ ಕೂಡ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದು ಸತಿ ನೀವು ಫೇಸ್ಬುಕ್ನ ಪೇಜ್ನ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಅಲ್ಲೂ ಕೂಡ ಸೀರೆ ಕುಚ್ಚು ರಿಲೇಟೆಡ್ ವಿಡಿಯೋಸ್ ಬರ್ತಾ ಇರುತ್ತೆ. ನೋಡಿ ಪಕ್ಕನೇ ವರ್ಕ್ ಮಾಡ್ಕೋತಾ ಇದ್ದೀನಿ, ಎಲ್ಲೂ ಕೂಡ ನಾನು ಗ್ಯಾಪ್ ಬರೋ ರೀತಿ ವರ್ಕ್ ಮಾಡ್ತಾ ಇಲ್ಲ. ನೋಡಿ ಪಕ್ಕದಲ್ಲೇ ವರ್ಕ್ ಮಾಡ್ಕೊಳ್ಳಿ. 5 ತ್ರಿಬಲ್ ಕ್ರೋಶೆ ಆಯಿತು. ಇವಾಗ 5 ತ್ರಿಬಲ್ ಕ್ರೋಶೆ ಆದಮೇಲೆ 1 ಬೀಡನ್ನು ತಗೋತಾ ಇದ್ದೀನಿ. ಬೀಡ್ ತಗೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಮತ್ತೆ ಇವಾಗ ಬೀಡನ್ನು ತಗೋಬೇಕು. ಮತ್ತೆ ಬೀಡ್ ತಗೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು 5ನೇ ತ್ರಿಬಲ್ ಕ್ರೋಶೆ ಏನಾಗಿತ್ತು ಅಲ್ವಾ, ಇವಾಗ 6ನೇ ತ್ರಿಬಲ್ ಕ್ರೋಶೆ ಸೇಮ್ ಅದ್ರ ಪಕ್ಕದಲ್ಲೇ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮತ್ತೆ ತ್ರಿಬಲ್ ಕ್ರೋಶೆ ಅದ್ರ ಪಕ್ಕನೇ ವರ್ಕ್ ಮಾಡ್ಕೊಳ್ಳಿ.
ತುಂಬಾ ಈಸಿಯಾಗಿ ತುಂಬ ಬೇಗ ಕೂಡ ಈ ಒಂದು ಡಿಸೈನ್ನ ಮಾಡ್ಕೋಬೋದು. ತುಂಬ ಕ್ವಿಕ್ಕಾಗಿ ಒಳ್ಳೆ ಲುಕ್ ಇರೋ ಅಂಥ ಒಂದು ಡಿಸೈನ್ ಇದು. ಒಂದು ಸತಿ ನೀವು ಸೀರೆಗೆ ಟ್ರೈ ಮಾಡ್ಬೋದು. ತುಂಬ ಅರ್ಜೆಂಟಾಗಿ ಏನಾದರೂ ಆರ್ಡರ್ ಬಂತು ತುಂಬ ಕಡಿಮೆ ಪ್ರೈಸ್ಗೆ ಅಂತ ಅಂದರೆ ಈ ಒಂದು ಡಿಸೈನ ನೀವು ಮಾಡಿಕೊಡ್ಬೋದು. ಕಸ್ಟಮರ್ಗಂತೂ ತುಂಬಾ ಇಷ್ಟ ಆಗೋವಂಥ ಡಿಸೈನ್ ಇದು. ಸೊ ಈ ಒಂದು ಡಿಸೈನು ನೋಡಿ ಕಸ್ಟಮರ್ಸ್ ನನ್ನ ಹತ್ರ ವರ್ಕ್ ಮಾಡಿಸಿದ್ದಾರೆ. ಸೊ ಹಾಗಾಗಿ ನಾನು ಒಂದೇ ಡಿಸೈನ್ ತೋರಿಸಿ ಒಂದು 4-5 ಸ್ಯಾರೀಸಿಗೆ ನಾನು ಮಾಡಿದ್ದೀನಿ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ನೀವು ಟ್ರೈ ಮಾಡ್ಬೋದು. ನೋಡಿ 5 ತ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕಿ ನಾವು ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಫಸ್ಟು ಎಲ್ಲಿಗೆ ರೀಚ್ ಆಗುತ್ತೆ ಅಂತ. 2 ಪಾಯಿಂಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ನೀವು 2 ಚೈನ್ ಕೂಡ ಹಾಕ್ಕೋಬೋದು. ಡಿಫ್ರೆನ್ಸ್ ಅಂತ ಅಷ್ಟು ಏನು ಅನಿಸೋದಿಲ್ಲ. ಮತ್ತೆ ಇವಾಗ 2 ಚೈನ್ ಹಾಕ್ಕೊಂಡು ಇಲ್ಲಿ ಗ್ಯಾಪ್ ಮಾಡ್ಕೊಂಡ್ವಿ ಅಲ್ವಾ, ಈ ಒಂದು ಗ್ಯಾಪಿಂದ ನೀಡಲ್ನ ಹಾಕಿ ದಾರ ತೆಗೆದು ವರ್ಕ್ ಮಾಡ್ಕೋಬೋದು. ಇಲ್ಲಿ 2 ಚೈನ್ ಯಾಕೆ ಹಾಕ್ತೆ ಅಂದರೆ 3 ಚೈನ್ ಹಾಗೆ 2 ಚೈನ್ ಅಂದಾಗ ಕನ್ಫ್ಯೂಸ್ ಆಗಬಾರ್ದು ಅಂತ 3 ಚೈನ್ ಹಾಕ್ತೆ. ಸೊ ಈ ರೀತಿ ಕೂಡ ನೀವು ವರ್ಕನ್ನು ಮಾಡ್ಕೋಬೋದು. ಎಲ್ಲ ಕಡೆ 3 ಚೈನೇ ಹಾಕ್ಕೋಬೋದು, ಇಲ್ಲ ಎಲ್ಲ ಕಡೆ 2 ಚೈನ್ ಕೂಡ ನೀವು ಹಾಕ್ಕೋಬೋದು. ಸೊ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಸ್ಲ್ಯಾಂಟಿಂಗ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕ್ ಮಾಡೋವಂಥದ್ದು. ಸೊ ಇಲ್ಲಿ ನಾವು ಮಾಮೂಲಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀವಿ ಅಲ್ವಾ, ಬೀಡನ್ನ ತೊಗೊಂಡು ಬೀಡನ್ನ ಲಾಕ್ ಮಾಡಿ ಡೈರೆಕ್ಟ್ ಡಬಲ್ ಕ್ರೋಶೆ ಮಾಡಿ ಅದರೊಳಗಡೆಗೆ ನಾವು ಡಬಲ್ ಕ್ರೋಶೆಗಳು ಮಾಡ್ತೀವಲ್ವ, ಆ ರೀತಿ ವರ್ಕ್ ಕೂಡ ಈ ಒಂದು ಡಿಸೈನ್ಗೆ ನೀವು ಮಾಡ್ಕೋಬೋದು. ಎರಡರಲ್ಲಿ ಯಾವ ರೀತಿ ಕೂಡ ನೀವು ವರ್ಕ್ ಮಾಡ್ಕೋಬೋದು. ಸ್ವಲ್ಪ ಡಿಫ್ರೆಂಟಾಗಿ ಚೇಂಜಸ್ ಕಾಣಿಸುತ್ತೆ ಅಷ್ಟೇ, ಅಂಥ ಒಂದು ಡಿಫ್ರೆಂಟ್ ಏನು ಕಾಣಿಸೋದಿಲ್ಲ. ಮತ್ತು ಈ ಒಂದು ಡಿಸೈನ್ಗೆ ಮೇಯ್ನಾಗಿ ನಮಗೆ ಇಂಪಾರ್ಟೆಂಟ್ ಆಗೋದು ಅಂತ ಅಂದರೆ ಕೌಂಟಿಂಗ್ಸ್ ಮಿಸ್ ಆಗಬಾರ್ದು, ಮತ್ತು ಲೆಂತ್ ಕೂಡ ವೇರಿಯೇಷನ್ ಮಾಡ್ಕೋಬಾರ್ದು. ನೋಡಿ ಡಬಲ್ ಕ್ರೋಶೆಯಿಂದ ಫಿಲ್ ಮಾಡಿಕೊಂಡು ಮತ್ತೆ ಇವಾಗ 1 ಇಲ್ಲಾಂದರೆ 2 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಸ್ಲ್ಯಾಂಟಿಂಗ್ ಆರ್ಚ್ನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಮತ್ತೆ ಈ 2 ಚೈನ್ ಹಾಕಿದ್ವಿ ಅಲ್ವಾ, ಈ ಗ್ಯಾಪಿಂದ ದಾರನ ಹೊರಗಡೆಗೆ ತಗೊಂಡು ವರ್ಕನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಅಂದರೆ ಸ್ಲ್ಯಾಂಟಿಂಗ್ ಆರ್ಚ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ 1 ಆರ್ಚ್ ಬರುತ್ತೆ, ಆಮೇಲೆ 3 ಸ್ಲ್ಯಾಂಟಿಂಗ್ ಆರ್ಚಸ್ ಬರುತ್ತೆ, ಮತ್ತು ಇನ್ನೂ 1 ಆರ್ಚ್ ಬರುತ್ತೆ. ಈ ರೀತಿ ಕಾಂಬಿನೇಷನ್ ಆಗಿ ನಾವು ವರ್ಕ್ ಮಾಡ್ಕೋಬೇಕು. ಇಲ್ಲ ನಿಮಗೆ 1 ಆರ್ಚ್ ಆದಮೇಲೆ 2 ಸ್ಲ್ಯಾಂಟಿಂಗ್ ಆರ್ಚ್ ಅಷ್ಟೇ ಸಾಕು ಅಂತ ಅಂದರೆ ನೀವು 2 ಸ್ಲ್ಯಾಂಟಿಂಗ್ ಆರ್ಚ್ನ ಅಷ್ಟೇ ಕೂಡ ವರ್ಕ್ ಮಾಡ್ಕೋಬೋದು. ಸ್ವಲ್ಪ ಹತ್ರ ಬೇಕು ಅಂತ ಅಂದರೆ ಆ ರೀತಿ ಕೂಡ ವರ್ಕ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಫಸ್ಟು 1 ಆರ್ಚ್ ಏನು ಮಾಡಿದ್ವಿ ಅಲ್ವಾ, ಅದೇ ಥರ ಆರ್ಚ್ನ ಸೀರೆ ಪೂರ್ತಿ ಕೂಡ ನೀವು ಮಾಡ್ತಾ ಹೋಗ್ಬೋದು. ಅದು ಕೂಡ ಅಷ್ಟೇ ಡಿಸೈನು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಒಂದೇ ರೀತಿ ನಾವು ಯಾವ ರೀತಿ ವರ್ಕ್ ಮಾಡೋದು ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ತು ನೋಡ್ತು ಅಂತ ಅಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಮೊದಲು ಬರುತ್ತೆ. ನೋಟಿಫಿಕೇಷನ್ ನಿಮಗೆ ರೀಚ್ ಆಯಿತು ಅಂತ ಅಂದಾಗ ನೀವೇ ಆಟೋಮೆಟಿಕ್ಕಾಗಿ ಡಿಸೈನ್ನ ನೋಡ್ತೀರಾ. ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತ ಸುಮಾರು ಜನ ನನಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲ ಅಂದರೆ ನೀವು ಯೂಟ್ಯೂಬ್ನ ಓಪನ್ ಮಾಡಿದಾಗ ನಿಮ್ಗೆ ಅಲ್ಲಿ ತೋರಿಸುತ್ತೆ. ನೋಟಿಫಿಕೇಷನ್ ಬಂದು ನೋಡಬೇಕು ಅಂದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡೋದನ್ನು ಮರಿಬಾರ್ದು. ಸೊ ಇದೇ ಥರ ವರ್ಕ್ ಕೂಡ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಸೀರೆ ಪೂರ್ತಿ. 3 ಸ್ಲ್ಯಾಂಟಿಂಗ್ ಆರ್ಚು, 1 ನಾರ್ಮಲ್ ಆರ್ಚು. ನೋಡಿ ಇದು ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ನಾವೇನು ಬೀಡ್ ಹಾಕಿ ಅಂದರೆ ನಾರ್ಮಲ್ ಆರ್ಚ್ ಮಾಡಿದ್ವಿ ಅಲ್ವಾ, ಅಲ್ಲಿ 2 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಕುಚ್ಚನ್ನು ಕಟ್ಟುವಂಥದ್ದು. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು 150 ದಾರ ತೊಗೊಂಡು ಚಿಕ್ಕದಾಗಿ ಕುಚ್ಚನ್ನ ಕಟ್ಟಿದ್ದೀನಿ. ಈ ಒಂದು ಡಿಸೈನ್ಗೆ ನೀವು 450ಇಂದ 500ವರೆಗೂ ಚಾರ್ಜ್ ಮಾಡ್ಬೋದು. 350 ತಗೊಳ್ಳೋರು ಅದನ್ನು ಕೂಡ ತಗೋತಾರೆ. ಡಿಸೈನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕು ಅಂದರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಕ್ಲಾಸಸ್ ಏನಾದರೂ ಎನ್ಕ್ವೈರಿ ಇತ್ತು ಅಂದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.